ಪಾತ್ರ ಹೇಗಿದೆ, ಎಷ್ಟು ಖುಷಿ ಇತ್ತು? ತುಂಬ ಖುಷಿ ಇದೆ ಸರ್. 27ನೇ ತಾರೀಕು ರಿಲೀಸಿಗೆ ಬಂದಿದೆ. ಡಾಕ್ಟರ್ ರೋಲಲ್ಲಿ ಕಾಣಿಸ್ಕೊತೀನಿ ನಾನು. ಡಾಕ್ಟರ್ ಆಗಿ ಕಾಣಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ಒಂದು ಹಯಗ್ರೀವನ್ ಹೆಂಡತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊತೀನಿ. ಸೊ ಅಷ್ಟೇ. ಅಂದರೆ ಗಂಡ ಹೆಂಡತಿ ಮಧ್ಯೆ ಇರೋ ಒಂದು ಟಗ್ ಆಫ್ ವಾರ್ ಇರ್ಬೋದು, ಅಥವಾ ಒಂದು ಟಾಮ್ ಆ್ಯಂಡ್ ಜೆರಿ ಮೂಮೆಂಟ್ಸ್ ಇರ್ಬೋದು, ಆ ಥರ ಸೀನ್ಸ್ಗಳಿದ್ದಾವೆ. ಆ್ಯಂಡ್ ಒಳ್ಳೆ ಪ್ಲಾಟಲ್ಲಿ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್. ಸೊ ಲುಕಿಂಗ್ ಫಾರ್ವರ್ಡ್ ಸರ್ ರಿಲೀಸ್ಗೆ. ಸಂಜನ್ ಅವರು ಬೇಸಿಕಲಿ ನೀವು IT ಉದ್ಯೋಗಿ ಆಗಿದ್ದರು, ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಹೀಗೆ ನಿಮ್ಮ ಇಂಡಸ್ಟ್ರಿ ಬಗ್ಗೆ, ಹಿನ್ನೆಲೆ ಬಗ್ಗೆ ಮಾತಾಡೋದಾದ್ರೆ? ಸರ್ ಇಲ್ಲ, ಏನು ಬ್ಯಾಕ್ಗ್ರೌಂಡ್ ಇಲ್ಲ. ಅಂದರೆ IT ಇಂಜಿನಿಯರಿಂಗ್ ಮಾಡಿ IT ಡೆಲ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ಫಸ್ಟ್ ಡೈರೆಕ್ಟರ್ ಕುಮಾರ್ ಸರ್ ಈ ಥರ ಹಿಂಗೆ ಸಿನಿಮಾ ಮಾಡ್ತೀರಾ ಅಂತ ಹೇಳಿ ಅವರೇ ಟ್ರೈನ್ ಮಾಡಿ ವರ್ಕ್ಶಾಪ್ ಮಾಡಿಸಿ ಫಸ್ಟ್ ಸಿನಿಮಾ ಮಾಡಿದ್ದು. ಆ್ಯಂಡ್ ಆ ಸಿನಿಮಾ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅದಾದ ನಂತರ ಸಲಗ ಬಂತು. ಸಲಗ ತುಂಬ ಇನ್ನೂ ಸಖತ್ತಾಗಿ ವರ್ಕ್ ಆಯಿತು. ಸೊ ಪೋಸ್ಟ್ ದ್ಯಾಟ್ ಆಪರ್ಚುನಿಟೀಸ್ ಟಚ್ ವುಡ್ ಬರ್ತಾ ಹೋಗ್ತಾ ಇದೆ ಆ್ಯಂಡ್ ಜನರು ಇಷ್ಟಪಡ್ತಾ ಇದ್ದಾರೆ ಈ ವರ್ಕ್. ಸೊ ಹಾಗಾಗಿ ಇಲ್ಲೇ ಇದ್ವಿ. ಸಂಜನ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಏನು ಅನ್ಕೊಂಡಿದ್ರ ಬಾಲ್ಯದಲ್ಲಿ? ಐಡಿಯಾನೇ ಇರಲಿಲ್ಲ ಸರ್, ಅಚಾನಕ್ ಅಷ್ಟೇ. ಸೊ ಈಗ ಹೇಗಿದೆ? ನಾನು ಡೆಲ್ಲಲ್ಲೇ IT ಉದ್ಯೋಗಿ ಆಗಿದ್ದಕ್ಕೂ ಈಗ ಹೀರೋಯಿನ್ ಆಗಿರೋದಕ್ಕೂ ಏನು? ಸರ್ ಇಲ್ಲ, ನಾನು ಬೇಸಿಕ್ಲಿ ಡಾನ್ಸರ್. ಸೊ ಆರ್ಟಲ್ಲಿ ನಾನು ಇದ್ದೀನಿ ಮುಂಚೆಯಿಂದನು. ಐ ಥಿಂಕ್ ಈ ಆರ್ಟ್ ಫಾರ್ಮ್ ಕೊಡೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ IT ಡೆಫಿನೆಟ್ಲಿ ಇರಲಿಲ್ಲ. ದುಡ್ಡು ಬರೋದು ಹೌದು, ಬಟ್ ಇದು ಅನ್ಸರ್ಟನ್ ಇದ್ರೂ ಕೂಡ ಫೀಲ್ಡ್ ನಾವು ಎವ್ರಿ ಡೇ ವರ್ಕ್ ಮಾಡಿ ಮನೆಗೆ ಹೋದ್ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಆಮ್ ಡೂಯಿಂಗ್ ಸಮಥಿಂಗ್, ಏನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. ಆ್ಯಂಡ್ ಆ ಪ್ಯಾಷನ್ ಇರುವಾಗ ಐ ಥಿಂಕ್ ಇಟ್ ಆಲ್ ವರ್ಕ್ಸ್ ಔಟ್. ಓಕೆ, ಬೆಂಗಳೂರು ಹುಡುಗಿ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಸಂಜನಾ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಓದ್ಕೊಂಡು ಬೆಂಗಳೂರಿದು ಹುಡುಗಿ ಇಂಡಸ್ಟ್ರಿಯಲ್ಲಿ ಒಂದು ಮುದ್ದಾದ ಹೀರೋಯಿನ್ ಅಂತ ಇಂಟ್ರೊಡ್ಯೂಸ್ ಆಗಿ ಕರೀತಾರೆ. ನಿಮ್ಮ ಕೆರಿಯರ್ ಬಗ್ಗೆ, ಗ್ರೋತ್ ಬಗ್ಗೆ ಎಷ್ಟು ಖುಷಿ ಇದೆ? ಸರ್ ಬೆಂಗಳೂರು ಅಂದರೆ ಅಪ್ಪನೂರು, ಬೇಸಿಕ್ಲಿ ಕೂರ್ಗ್. ಬಟ್ ಇರೋದೆಲ್ಲ ನಾವು ಬ್ಯಾಂಗ್ಳೂರಲ್ಲಿ. ಇಂಡಸ್ಟ್ರಿಗೆ ಬಂದಿರೋದು ಎಷ್ಟು ಖುಷಿ ಇದೆ ಅಂತಾನೆ. ಅಫ್ಕೋರ್ಸ್ ತುಂಬ ತುಂಬ ಖುಷಿ ಇದೆ. ಸಾವಿರಾರು ಜನ ಕನಸು ಕಾಣುವಂಥ ಒಂದು ಕ್ಷೇತ್ರ ಇದು. ಆ್ಯಂಡ್ ಐ ಥಿಂಕ್ ಕೆಲವೇ ಜನರಿಗೆ ಕೈ ಹಿಡಿಯುತ್ತೆ. ಸೊ ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ ದ್ಯಾಟ್ ಐ ಆಮ್ ಒನ್ ಆಫ್ ದೆಮ್ ಅಂತ. ಬಿಕಾಸ್ ಕಷ್ಟ ಇದೆ ಸರ್ ಇವತ್ತು ಇಂಡಸ್ಟ್ರಿ, ವೆರಿ ವೆರಿ ಡಿಫಿಕಲ್ಟ್. ಸೊ ಐವ್ ಬೀನ್ ಬ್ಲೆಸ್ಡ್ ಆ್ಯಂಡ್ ತುಂಬ ಗ್ರೇಟ್ಫುಲ್ ಇದ್ದೀನಿ ನಾನು. ಓಕೆ ಸಂಜನಾ ಅವ್ರು, ನೀವು ಕೂಡ ನ್ಯೂ ಕಮರ್ ಆಗಿ ಬಂದು ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ಳೋದು ತುಂಬ ಚಾಲೆಂಜಿಂಗ್. ಹೌದು. ಸೊ ಇರೋದ್ರಲ್ಲಿ ನೀವು ಈಗಾಗಲೇ ಒಂದು ಲೆವೆಲ್ಗೆ ಗುರುತಿಸ್ಕೊಳ್ಳೋ ಸಂಜನಾ ಬ್ಯೂಟಿಫುಲ್ ಹುಡುಗಿ ಇದ್ದ. ಹೊಸ ಹೀರೋಯಿನ್ಸ್ ಬರ್ತಾ ಇದ್ದಾರೆ, ಅವ್ರಿಗೆ ಹೇಳೋದಾದರೆ ಇಂಡಸ್ಟ್ರಿಗೆ ಏನು ಇಂಟೆನ್ಷನ್ ಇಟ್ಕೊಂಡು ಬರಬೇಕು ಅಂತ ಅವ್ರಿಗೊಂದು ಸಜೆಷನ್ ಕೊಡೋದಾದ್ರೆ? ಅಂದರೆ ಪ್ಯೂರ್ ಪ್ಯಾಷನ್ ಇದ್ದರೆ ಮಾತ್ರ ಇಲ್ಲಿ ವರ್ಕ್ ಆಗೋದು. ಸೊ ಬಿಕಾಸ್ ಓವರ್ನೈಟ್ ಸಕ್ಸಸ್ ಎಲ್ರಿಗೂ ಸಿಗೋದಿಲ್ಲ. ಸೊ ದ ವೇಟಿಂಗ್ ಪೀರಿಯಡ್ ಇಸ್ ಟೂ ಟಫ್ ಆ್ಯಂಡ್ ಟೂ ಲಾಂಗ್. ಯೂಶ್ವಲಿ 90% ಆಫ್ ಆಲ್ ಆಫ್ ಅಸ್ಗೆ ಓವರ್ನೈಟಲ್ಲಿ ಸಿನಿಮಾ ಆಫರ್ಗಳು ಇಲ್ಲ ಬರಲ್ಲ. ವೇಟಿಂಗ್ ಪೀರಿಯಡ್ ತುಂಬ ಇರುತ್ತೆ ಆ್ಯಂಡ್ ಪೇಷನ್ಸ್ ಇರಬೇಕು. ಜರ್ನಿ ಸ್ಕ್ರೀನ್ ಮೇಲೆ ನೋಡುವಾಗ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಕಾಣುತ್ತೆ. ಬಟ್ ಜರ್ನಿ ಅಗೇನ್ ಸಿನಿಮಾ ರಂಗ ತುಂಬ ಅನ್ಸರ್ಟನ್ ಫೀಲ್ಡ್. ಸೊ ಸ್ಟ್ರಾಂಗ್ ಆಗಿರಬೇಕು ಮೆಂಟಲಿ. ಬಟ್ ಅದೊಂದು ಮಾಡಲೇಬೇಕು ಅಂತ ಒಂದು ಜಿದ್ದಿದ್ದಾಗ ಐ ಥಿಂಕ್ ಆಗಲೇ ಹೇಳ್ದಂಗೆ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್ಔಟ್. ಕಾಯಬೇಕು ಅಷ್ಟೇ. ಕನ್ನಡ ಅಲ್ಲದೆ ತೆಲುಗಲ್ಲೂ ಕೂಡ ಒಂದು ಸಿನಿಮಾ ಮಾಡಿದ್ವಿ. ಸೊ ಈಗ ಯಾವ್ಯಾವ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದೀರಾ? ಸರ್ ಇವಾಗ ಬೇಲ್ ಅಂತ ಒಂದು ಶಿವಣ್ಣ ಸರ್ ಅವರ, ಪವನ್ ಸರ್ ಅವ್ರ ನಿರ್ದೇಶನದಲ್ಲಿ ಬರ್ತಾ ಇದೆ. ಅದೊಂದು ಶೂಟಿಂಗಲ್ಲಿದೆ. ಆ್ಯಂಡ್ ಅದರಲ್ಲಿ ದೀಕ್ಷಿತ್ ಶೆಟ್ಟಿ ಅವರು ಕೂಡ ಮಾಡಿದ್ದಾರೆ. ಇನ್ನೊಂದು ಮುದೋಳ್ ಅಂತ ವಿಕ್ರಮ್ ರವಿಚಂದ್ರನ್ ಅವರು ಲೀಡಾಗಿ ಮಾಡ್ತಾ ಇದ್ದಾರೆ. ಇದೆರಡು ಪ್ರಾಬ್ಲಿ ಈ ವರ್ಷನೇ ರಿಲೀಸ್ ಆಗುತ್ತೆ. ಓಕೆ, ಶಿವಣ್ಣ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ? ಹೇಗಿದೆ? ಅಮೇಝಿಂಗ್ ಸರ್. ನನಗೆ ಎವ್ರಿ ಡೇ ನಾನು ಖುಷಿ ಪಡೆದಿರೋ ದಿನಾನೇ ಇಲ್ಲ. ಎವ್ರಿ ಡೇ ಇಟ್ಸ್ ಬೀನ್ ಅಮೇಝಿಂಗ್. ಅಂದರೆ ಅವ್ರ ಎನರ್ಜಿ ಸುಮ್ಮನೆ ಹೇಳಲ್ಲ ಜನ, ಅವ್ರ ಎನರ್ಜಿ ಅಂತ. ಎವ್ರಿ ಡೇ ಆನ್ ಸೆಟ್ ಅವ್ರು ಸ್ಟೇಜ್ ಮೇಲೆ ಬಂದಾಗ ಮಾತ್ರ ಅಲ್ಲ, ಯಾವ ಕ್ಯಾಮ್ರಾ ಅವ್ರ ಮೇಲೆ ಇಲ್ಲದೆ ಇದ್ದಾಗೂ ಕೂಡ ಅವ್ರು ಅಷ್ಟೇ ಎನರ್ಜಿಲಿರ್ತಾರೆ. ಆ್ಯಂಡ್ ಸಿಕ್ಕಾಮಟ್ಟೆ ಮೋಟಿವೇಟ್ ಆಗುತ್ತೆ ಅದು. ನಾವೇ ಕೆಲವು ಸಲ ಓಕೆ ಡನ್ ಫಾರ್ ದ ಡೇ ಅಂದಾಗೂ ಶಿವಣ್ಣ ಮಾತ್ರ ವಿಲ್ ಡೂ ದಟ್ ಅಂತ ಇರ್ತಾರೆ. ಸೊ ಐ ಥಿಂಕ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಮೋಟಿವೇಟಿಂಗ್ ಆ್ಯಂಡ್ ತುಂಬ ತುಂಬ ಬ್ಲೆಸ್ಡ್. ಶಿವಣ್ಣನ ಜೊತೆ ಎಲ್ಲ ಕೆಲಸ ಮಾಡಿದ್ರೆ ಅವ್ರ ಮಗಳಾಗಿ ಕಾಣಿಸ್ಕೋತೀನಿ ನಾನು. ಅಮೇಝಿಂಗ್ ಫೀಲ್ ಆಗುತ್ತೆ. ಎಸ್ ಮುದ್ದೋಳ್ ಕೂಡ ವಿಕ್ಕಿ ಅವರು ಕೂಡ ಈಸ್ ಅ ವೆರಿ ಪ್ಯಾಷನೇಟ್. ಇದು ಅವ್ರ ಬ್ಯಾನರಲ್ಲೇ ಬರ್ತಾ ಇರೋದು. ಆ್ಯಂಡ್ ಅವ್ರಿಗೆ ಲೀಡಾಗಿ ಆ್ಯಕ್ಟ್ ಮಾಡ್ತಾರೆ. ಅದು ಒಂದು ಅದ್ಭುತವಾದ ಕತೆ. ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಅವರು ಕೂಡ ಸ್ಕ್ರೀನ್ ಪ್ಲೇನ. ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಒಳ್ಳೆ ನಟ ಅವರು ಕೂಡ. ಸೊ ನಾವು ಕಾಯ್ತಾ ಇದ್ವಿ ಮುದ್ದೋಳ್ ಯಾವಾಗ ಜನರಿಗೆ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ.
ಓಕೆ, ಇಂಡಸ್ಟ್ರಿಯಲ್ಲಿ ನಿಮ್ಮನ್ನ ಬ್ಯಾಂಗ್ಳೂರ್ ಬಂಗಾರ ಅಂತ ಕರೀತಾರ, ಸಲ್ಗಾ ಹೀರೋಯಿನ್ ಅಂತ ಕರೀತಾರ? ಎರಡೂ ಕರೀತಾರೆ ಸರ್, ತುಂಬ ಖುಷಿ ಇದೆ. ಇವತ್ತಿಗೂ ಕೂಡ ಸಲಗ ಆಗಿ ಐ ಥಿಂಕ್ ಎಷ್ಟು 4 ವರ್ಷ ಆಯ್ತಾ, ಬಟ್ ಇವತ್ತಿಗೂ ಕೂಡ ಸಲಗದಿಂದನೇ ರೆಕಗ್ನೈಸ್ ಐ ಮೀನ್ ಅಫ್ಕೋರ್ಸ್ ಬ್ಯಾಂಗಲ್ ಬಂಗಾರಿ ಅಂತಲೂ ಕರೀತಾರೆ, ಬಟ್ ಸಲಗದಿಂದನೂ ಇವತ್ತಿಗೂ ಕರೀತಾರೆ. ಸೊ ತುಂಬ ಖುಷಿ ಆಗುತ್ತೆ. ಈಗ ನಿಮ್ಮ ಸಿನಿಮಾ ನಿಮ್ಮ ಇಂಡಸ್ಟ್ರಿಗೆ ಬಂದು ಗುರುತಿಸ್ಕೊಂಡಿದ್ದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿಗೆ ಎಷ್ಟು ಖುಷಿ ಪಡ್ತಾರೆ? ದೆ ವೆರಿ ಪ್ರೌಡ್ ಸರ್. ಅಫ್ಕೋರ್ಸ್ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಇಷ್ಟವರೆಗೂ ಬರೋದು ಈಸಿನೇ ಅಲ್ಲ. ದೆ ವೆರಿ ಪ್ರೌಡ್. ಓಕೆ, ಸಿನಿಮಾ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಈಗ ಬೇರೆ ಬೇರೆ ನಟರು ಅಂತ ಬಂದಾಗ ಯಾವ ನಟನ ಜೊತೆ, ಈಗ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ರ, ಈ ಥರ ಇವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕು ಆ ಥರದ್ದು ಯಾವುದನ್ನ? ಸೊ ನಾನು ತುಂಬ ಸೆಲ್ಫಿಶ್ ಇದ್ದೀನಿ, ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇದೆ. ಒಬ್ಬರು ಇವರು ಅಂತ ನನಗೆ ನಿಜವಾಗ್ಲೂ ನೇಮ್ ತೊಗೊಳಕ್ಕೆ ಗೊತ್ತಾಗಲ್ಲ, ಬಟ್ ವಿ ಹ್ಯಾವ್ ಆಲ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ನಮ್ಮಲ್ಲಿ. ಎಲ್ಲರ ಜೊತೆ ಅದೃಷ್ಟ ಇದ್ದಲ್ಲಿ ನಾನು ಎಲ್ಲರ ಜೊತೆ ವರ್ಕ್ ಮಾಡಬೇಕನ್ನೋ ಆಸೆ ಇದೆ ನನಗೆ. ಸಿನಿಮಾ ಶೂಟಿಂಗ್ ಇದ್ದಾಗ ಸಂಜನಾ ಆನಂದ್ ಏನು ಮಾಡ್ತಾರೆ? ಸೊ ಹೋಮ್ ವರ್ಕೌಟ್, ರೆಸ್ಟ್ ಅಷ್ಟೇ, ಫ್ರೆಂಡ್ಸ್, ಔಟಿಂಗ್ಸ್ ಅಷ್ಟೇ. ಏನು ಡಿಫ್ರೆಂಟ್ ಇಲ್ಲ, ಲೈಕ್ ಎನಿ ಅದರ್ ಗರ್ಲ್ ಅಷ್ಟೇ. ಓಕೆ, ನಿಮ್ಮ ಕನಸಿನ ರೋಲ್ ಅಂತ ಇದ್ರೆ ಯಾವುದನ್ನ ಈ ಥರದೊಂದು ಪಾತ್ರ ಮಾಡಬೇಕಂತ ಸರ್ ಪ್ರತಿಯೊಬ್ಬ ನಟಿಗೂ ಇರುತ್ತೆ. ನಿಮಗೆ ಸಂಜನಾಗೆ ಆ ರೀತಿ ಪಾತ್ರ ಯಾವುದನ್ನ ಇದೆಯಾ? ಸರ್ ನನಗೆ ನನ್ನ ಕನ್ಸಿನ ರೋಲ್ ಅಂತ ಇದ್ದಿದ್ದೆ ಒಂದು ಕಂಪ್ಲೀಟ್ಲಿ ಡಿಗ್ಲಾಮ್ ರೋಲ್. ಅಂದರೆ ತುಂಬ ಡಿಗ್ಲಾಮ್ ರೋಲ್ ಒಂದು ಮಾಡಬೇಕು, ಹೇಗೆ ಕಾಣಿಸ್ತಿದ್ದೀವಿ ಅನ್ನೋ ಒಂದು ಯೋಚನೆ ಇಲ್ಲದೆ ಬರೀ ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥ ಒಂದು ರೋಲ್ ಮಾಡಬೇಕನ್ನೋ ಆಸೆ ಇತ್ತು. ಅದು ನಂಗೆ ಎಕ್ಕಾದಲ್ಲಿ ಫುಲ್ಫಿಲ್